ಪುಣ್ಯಕ್ಷೇತ್ರಂ ತುಮಕೂರು ಮಂಡಲೆ ನೊಳವಿನಕೆರೆಯ ಸೋಮೇಕಟ್ಟಿಯಲ್ಲಿ ನೆಲೆಸಿರೋದು ಕೇವಲ ಮಠ ಅಲ್ಲ, ಅದು ಪಂಚಶತಮಾನಗಳ ನಂಬಿಕೆಯ ಶಕ್ತಿ ಕೇಂದ್ರ. ಪಾಶುಪತ ಕಾಳಾಮುಖ ಶೈವ ಪರಂಪರೆಯ ಅವಿಚ್ಛಿನ್ನ ಜ್ಯೋತಿ. ಆ ಶಕ್ತಿ ಕೇಂದ್ರದ ಚೈತನ್ಯ ಸ್ವರೂಪವೇ ನಮ್ಮ ನೊಳವಿನಕೆರೆ ಅಜ್ಜಯ್ಯ. ಅಜ್ಜಯ್ಯ ಅಂದ್ರೆ ಒಂದು ಹೆಸರಲ್ಲ, ನೊಂದವರಿಗೆ ಆಸರಿಯಾಗಿ ನಿಲ್ಲುವ ಆಶ್ವಾಸನೆ, ಬೇಡಿದವರಿಗೆ ವರವಾಗಿ ನಿಲ್ಲುವ ದಿವ್ಯ ಚೇತನ, ಕೈ ಹಿಡಿದವರನ್ನು ಎಂದಿಗೂ ಕೈ ಬಿಡದ ಮಹಾನ್ ಶಕ್ತಿ. ಆ ಚೇತನದ ಸಾಕಾರ ಮೂರ್ತಿಗಳೇ ಪರಮ ಪೂಜ್ಯ ಶ್ರೀ 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 ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮಿಗಳು, ಭಕ್ತರ ಪ್ರೀತಿಯ ಅಜ್ಜಯ್ಯ. ಅಜ್ಜಯ್ಯನವರು ವಿಜಯಪುರದ ಸಾಲೋಟಗಿ ಕ್ಷೇತ್ರದ ಕುಲದೀಪಕರು. ಜ್ಞಾನದ ನೆಲದಿಂದ ಬಂದು ಕಾಡಸಿದ್ದೇಶ್ವರರ ತಪೋಭೂಮಿಯಲ್ಲಿ ನೆಲೆಸಿದ ತ್ಯಾಗಮೂರ್ತಿಗಳು. ನೊಳವಿನಕೆರೆಯ ಪೀಠದಲ್ಲಿ 1985ರಿಂದ ಅಂದ್ರೆ 4 ದಶಕಗಳಿಂದ ಅವಿಚ್ಛಿನ್ನವಾಗಿ ಜ್ಯೋತಿ ಬೆಳಗ್ತಾ ಇರುವ ಅನುಷ್ಠಾನ ಮೂರ್ತಿಗಳು. ಇವರದ್ದು ವಾಕ್ ಸಿದ್ಧಿಯ ಪರಂಪರೆ. ಇವರು ನುಡಿದ ಮಾತೇ ಶಾಸನ, ಇವರು ಹಾಕಿದ ಗೆರೆಯೇ ಭವಿಷ್ಯ. ಜ್ಯೋತಿಷ್ಯದಲ್ಲಿ ಪ್ರವೀಣರು, ಆಧ್ಯಾತ್ಮದಲ್ಲಿ ಪ್ರಖರರು, ವೇದಾಂತದಲ್ಲಿ ಪಂಡಿತರು, ಆದ್ರೆ ಜನರ ಪಾಲಿಗೆ ಸದಾ ಅಜ್ಜಯ್ಯ. ಅವರಿಗೆ ಅಪ್ಪನಂತೆ ಅಜ್ಜನಂತೆ ಆಪ್ತರಾದವರು. ಅಜ್ಜಯ್ಯನ ಸಾಧನೆ ಮಠದ 4 ಗೋಡೆಗಳ ಒಳಗೆ ಸೀಮಿತವಾಗಿಲ್ಲ. ಅದು ಲೋಕ ಕಲ್ಯಾಣದ ವಿಶಾಲ ಮಾರ್ಗ. ನಿತ್ಯ ಅನ್ನದಾಸೋಹ ಇವರ ನಿತ್ಯದ ವ್ರತ. ಬಂದವರಿಗೆಲ್ಲ ಪ್ರಸಾದ, ಬಂದವರಿಗೆಲ್ಲ ಆಶ್ರಯ. ಹಸಿದ ಹೊಟ್ಟೆಗೆ ಅನ್ನ ನೀಡೋದೇ ನಿಜವಾದ ಪೂಜೆ ಎನ್ನುವ ಬಸವ ತತ್ವದ ಸಾಕಾರ ರೂಪ. ನೂರಾರು ಬಡ ಹೆಣ್ಮಕ್ಳಿಗೆ ಉಚಿತ ಸಾಮೂಹಿಕ ವಿವಾಹ ಭಾಗ್ಯ ಕರುಣಿಸುವ ಮುಖಾಂತರ ಇವರು ಮನೆ ಮನೆಗೆ ಬೆಳಕಾಗಿದ್ದಾರೆ. ಇದು ಕೇವಲ ವಿವಾಹವಲ್ಲ, ಇದು ಒಂದು ಹೆಣ್ಣಿನ ಬದುಕಿಗೆ ನೀಡಿದ ಭದ್ರತೆ. ರೈತನ ಹೊಲದಲ್ಲಿ ಇವರು ಕೃಷಿ ಋಷಿ, ರೈತನ ನೋವನ್ನ ಅರಿತ ನೇಗಿಲ ಯೋಗಿ. 1 ಎಕರೆಯಲ್ಲಿ 100 ಬೆಳೆ ಎಂಬ ಕ್ರಾಂತಿಕಾರಿ ಮಂತ್ರದೊಂದಿಗೆ ರೈತನ ಬದುಕಿಗೆ ಭರವಸೆ ತುಂಬಿದವರು ಇವರು. ಮಠ ಅಂದ್ರೆ ಕೇವಲ ಪೂಜೆ ಪುನಸ್ಕಾರ ಅಲ್ಲ, ಮಠ ಅಂದ್ರೆ ಬದುಕಿನ ಪಾಠಶಾಲೆ ಅಂತ ತೋರಿಸಿಕೊಟ್ಟವರು. ಪೂಜ್ಯರ ಮಹಿಮೆ ಗುಡಿಸಿಲಿನಿಂದ ಅರಮನೆವರೆಗೂ ವ್ಯಾಪಿಸಿದೆ. ದಿವಂಗತ ಎಸ್.ಎನ್. ಕೃಷ್ಣರಿಂದ ಹಿಡಿದು ಇಂದಿನ ನಾಯಕರವರೆಗೆ ಎಲ್ಲರೂ ಇವರ ಮುಂದೆ ಶಿಷ್ಯರು. ಅಧಿಕಾರದ ಅಹಂಕಾರವನ್ನ ಬಿಟ್ಟು ಇವರ ಪಾದಕ್ಕೆ ಶರಣಾಗಿ ಆಶೀರ್ವಾದ ಬೇಡುವ ದೊಡ್ಡ ವ್ಯಕ್ತಿಗಳ ಸಾಲು ದೊಡ್ಡದು. ಯಾಕಂದ್ರೆ ಇವರ ವಾಕ್ಯವೇ ಮಾರ್ಗದರ್ಶನ, ಇವರ ಆಶೀರ್ವಾದವೇ ರಕ್ಷಾ ಕವಚ. ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಎಂಬ ಅವರ ಒಂದು ಮಾತಿನಲ್ಲೇ ಬದುಕಿನ ಸಾರವಿದೆ. ಮಾಡಿದ ಕೆಲಸವನ್ನೇ ಮಾತನಾಡಬೇಕು, ಬಾಯಿ ಮಾತಲ್ಲ, ಕಾಯಕವೇ ನಿಜವಾದ ಪೂಜೆ ಎಂಬ ಸಂದೇಶ ಈ ಒಂದು ವಾಕ್ಯದಲ್ಲಿ. ಇಂತಹ ತಪಸ್ವಿ, ಇಂತಹ ವಾಕ್ ಸಿದ್ಧಿ ಪುರುಷ ನಮ್ಮೆಲ್ಲರ ಪ್ರೀತಿಯ ಅಜ್ಜಯ್ಯನವರಿಗೆ ನಮ್ಮ ಭಕ್ತಿಪೂರ್ವಕ ನಮನ. ಅವರ ಪಾದ ಕಮಲಗಳಿಗೆ ಅನಂತ ಕೋಟಿ ಪ್ರಣಾಮಗಳು. ಅವರ ಕರುಣೆಯ ಹಸ್ತ ನಮ್ಮೆಲ್ಲರ ಮೇಲೆ ಸದಾ ಇರಲಿ. ಅವರ ಆಶೀರ್ವಾದದ ಬೆಳಕು ನಮ್ಮ ಬದುಕಿನ ದಾರಿಯನ್ನ ಬೆಳಗಲಿ. ಅಜ್ಜಯ್ಯನಿಗೆ ಶರಣು ಶರಣು.